ನಮಸ್ಕಾರ ಸ್ನೇಹಿತರೆ, ಪೃಥ್ವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. 2025ರ ವೇಳೆಗೆ ಶೇಕಡಾ 80ಕ್ಕಿಂತ ಹೆಚ್ಚು ಕಂಪನಿಗಳು ತಮ್ಮ ಕಾರ್ಯಾಚರಣೆಗಳಲ್ಲಿ ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಸಂಯೋಜಿಸಲು ಯೋಚಿಸುತ್ತಿವೆ ಎಂದು ನಿಮಗೆ ತಿಳಿದಿದೆ. ಹೌದು, 2025ರಲ್ಲಿ ಬ್ಲಾಕ್ ಚೈನ್ ನಮ್ಮ ಜೀವನವನ್ನು ಹೇಗೆ ಮರುರೂಪಿಸಬಹುದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬ್ಲಾಕ್ ಚೈನ್ ತಂತ್ರಜ್ಞಾನದ ಬಗ್ಗೆ ಕೆಲವು ಆಕರ್ಷಕ ವಿಷಯಗಳನ್ನು ತಿಳಿದುಕೊಳ್ಳೋಣ. ಈಗ ನಾವು ಬ್ಲಾಕ್ ಚೈನ್ ತಂತ್ರಜ್ಞಾನದ ಬಗ್ಗೆ ಮಾತನಾಡೋಣ. ಈ ತಂತ್ರಜ್ಞಾನವು ಕಳೆದ ಕೆಲವು ವರ್ಷಗಳಿಂದ ಸಂಚಲನವನ್ನು ಸೃಷ್ಟಿಸುತ್ತಿದೆ ಮತ್ತು 2024ರಲ್ಲಿ ಬ್ಲಾಕ್ ಚೈನ್ ಪ್ರಾಮುಖ್ಯತೆಯು ಬೆಳೆಯುತ್ತಿದೆ. ಹಣಕಾಸಿನಿಂದ ಹಿಡಿದು ಆರೋಗ್ಯ ಪೂರೈಕೆ ಸರಪಳಿಗಳವರೆಗೆ ಬ್ಲಾಕ್ ಚೈನ್ ಬೆನ್ನಲಾಗುತ್ತಿದೆ. ಆದರೆ ಮುಂದಿನ ದಿನಗಳಲ್ಲಿ ನಾವು ಏನನ್ನು ನಿರೀಕ್ಷಿಸಬಹುದು? ಈಗ ನೀವು ಏನನ್ನು ಯೋಚಿಸುತ್ತಿದ್ದೀರಿ ಎಂದು ನನಗೆ ತಿಳಿದಿದೆ. ಬ್ಲಾಕ್ ಚೈನ್ ಅದು ಬಿಟ್ಕಾಯಿನ್ ಮತ್ತು ಡಬಲ್ ಗುಂಪಿಗೆ ಅಲ್ಲವೇ? ಅದು ಸರಿ. ಅಂದರೆ ನಮ್ಮಲ್ಲಿ ಕೆಲವು ವರ್ಗದ ಜನರು ಹೆಸರಿಟ್ಟನ್ನು ಒಂದು ರೀತಿಯ ಉಪಹಾರ ದಾನ ಎಂದು ಭಾವಿಸುತ್ತಾರೆ. ಆದ್ದರಿಂದ ಬ್ಲಾಕ್ ಚೈನ್ ನ ಪ್ರಮುಖ ಪ್ರವೃತ್ತಿಗಳು ಮತ್ತು ಮುನ್ನೋಟಗಳು ಯಾವುವು? ಮೊದಲಿಗೆ ನಾವು ತಂತ್ರಜ್ಞಾನದಲ್ಲಿ ಕೆಲವು ಗಂಭೀರ ಪ್ರಗತಿಯನ್ನು ನೋಡೋಣ. ವೇಗದ ವಹಿವಾಟು ಮತ್ತು ವರ್ಧಿತ ಭದ್ರತಾ ಕ್ರಮಗಳನ್ನು ನೀವು ಯೋಚಿಸಿ. ಡೆವಲಪರ್ಗಳು ಹೊಸತನವನ್ನು ಮುಂದುವರಿಸುವುದರಿಂದ ಹೆಚ್ಚು ಸಂಕೀರ್ಣ ವಹಿವಾಟುಗಳನ್ನು ನಿಭಾಯಿಸಬಲ್ಲ ಹೊಸ ಉನ್ನತದ ಅಲ್ಗೊರಿಥಮ್ಗಳನ್ನು ಕಂಡುಹಿಡಿದಿದ್ದಾರೆ. ಈಗ ನೈಜ ಪ್ರಪಂಚದ ಅಪ್ಲಿಕೇಶನ್ಗಳ ಬಗ್ಗೆ ಮಾತನಾಡೋಣ. ನಾವು ವಿಕೇಂದ್ರೀಕೃತ ಹಣಕಾಸು ಮತ್ತು ಡಾಲ್ಫಿ ಹೊಸ ಎತ್ತರಗಳನ್ನು ತಲುಪುವುದು. ಪೂರೈಕೆ ಸರಪಳಿ ನಿರ್ವಹಣೆಯಲ್ಲಿ ಬ್ಲಾಕ್ ಚೈನ್ ಪ್ರಕ್ರಿಯೆಗಳನ್ನು ಎಂದಿಗಿಂತಲೂ ಹೆಚ್ಚು ಪಾರದರ್ಶಕವಾಗಿಸುತ್ತದೆ. ನಿಮ್ಮ ಪ್ಯಾಕೇಜ್ ಅನ್ನು ತಯಾರಕರಿಂದ ನಿಮ್ಮ ಮನೆ ಬಾಗಿಲಿಗೆ ಟ್ರ್ಯಾಕ್ ಮಾಡುವುದನ್ನು ಕಲ್ಪಿಸಿಕೊಳ್ಳಿ. ಪ್ರಯಾಣದ ಪ್ರತಿಯೊಂದು ಹಂತವನ್ನು ಬ್ಲಾಕ್ ಚೈನ್ ನಲ್ಲಿ ಸುರಕ್ಷಿತವಾಗಿ ದಾಖಲಿಸಲಾಗಿರುತ್ತದೆ. ಆದರೆ ಕೆಲವು ಸಂಭಾವ್ಯ ಸವಾಲುಗಳು ನಮ್ಮ ಮುಂದಿವೆ. ನಿಯಂತ್ರಕ ಅಡಚಣೆಗಳು, ಶಕ್ತಿಯ ಬಳಕೆಯ ಸಮಸ್ಯೆಗಳು ಮತ್ತು ಸ್ಕೇಲಬಿಲಿಟಿ ಸಮಸ್ಯೆಗಳು ಗಮನಾರ್ಹವಾದ ರಸ್ತೆ ತಡೆಗಳನ್ನು ಉಂಟು ಮಾಡಬಹುದು. ಈಗ ಕೆಲವು ರೋಚಕ ವಿಷಯಗಳನ್ನು ಮಾತನಾಡೋಣ. ಮತದಾನ ವ್ಯವಸ್ಥೆಯಲ್ಲಿ ಬ್ಲಾಕ್ ಚೈನ್ ನ ಏರಿಕೆಯು ಅಸಾಧಾರಣ ಪ್ರವೃತ್ತಿಗಳಲ್ಲಿ ಇದು ಕೂಡ ಒಂದಾಗಿದೆ. ನೀವು ಸುರಕ್ಷಿತವಾಗಿ ಮತ ಚಲಾಯಿಸಬಹುದಾದ ಭವಿಷ್ಯವನ್ನು ಕಲ್ಪಿಸಿಕೊಳ್ಳಿ. ಮತ್ತು ಮತ್ತೊಂದು ಆಶ್ಚರ್ಯಕರ ಭವಿಷ್ಯವಾಣಿ ಎಂದರೆ AI ನೊಂದಿಗೆ ಬ್ಲಾಕ್ ಚೈನ್ ನ ಏಕೀಕರಣ. ಇದು ಕೈಗಾರಿಕೆಗಳಲ್ಲಿ ಸ್ವಯಂಚಾಲಿತ ಪ್ರಕ್ರಿಯೆಗಳಿಗೆ ಕಾರಣವಾಗುತ್ತದೆ. 2025ರ ವೇಳೆಗೆ ನಮ್ಮ ಸರ್ಕಾರವು ತಮ್ಮ ರಾಷ್ಟ್ರೀಯ ಕರೆನ್ಸಿಗೆ ಬ್ಲಾಕ್ ಚೈನ್ ಅನ್ನು ಅಳವಡಿಸಿಕೊಳ್ಳುವುದನ್ನು ನಾವು ನೋಡಬಹುದು ಎಂದು ನಾನು ಊಹಿಸುತ್ತೇನೆ. ರಾಷ್ಟ್ರೀಯ ಮಟ್ಟದಲ್ಲಿ ಸಂಪೂರ್ಣ ಪಾರದರ್ಶಕ ಮತ್ತು ಸುರಕ್ಷಿತ ಡಿಜಿಟಲ್ ಕರೆನ್ಸಿ ಪರಿಣಾಮಗಳನ್ನು ನೀವು ಊಹಿಸಿ. ಇದು ಹಣ ಮತ್ತು ಹಣಕಾಸಿನ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಬದಲಾಯಿಸಬಹುದು. ಅಂತಿಮವಾಗಿ ಬ್ಲಾಕ್ ಚೈನ್ ನ ಭವಿಷ್ಯ ಮತ್ತು ಸಮಾಜದ ಮೇಲೆ ಅದರ ಪ್ರಭಾವದ ಕುರಿತು ನಾವು ಕೆಲವು ರೋಚಕ ವಿಷಯಗಳನ್ನು ಅನ್ವೇಷಿಸಿದ್ದೇವೆ. ನಾವು 2025ಕ್ಕೆ ಹತ್ತಿರವಾಗುತ್ತಿದ್ದಂತೆ ಸಾಧ್ಯತೆಗಳಿಗೆ ಅಂತ್ಯವಿಲ್ಲ. ಬ್ಲಾಕ್ ಚೈನ್ ಭವಿಷ್ಯದ ಬಗ್ಗೆ ನೀವು ಉತ್ಸುಕರಾಗಿದ್ದೀರಾ ಅಥವಾ ನಿಮಗೆ ಸ್ವಲ್ಪ ಸಂದೇಹವಿದೆಯೇ? ಕೆಳಗಿನ ಕಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮ್ಮ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.